ಕೆಲಸ ಮಾಡಿದ್ರೆ 60-80 ಉಳಿತು, ಒಂದು 46 ಹೋಗ್ತೈತಿ, 40 ನಮಗೆ ಆಕೈತಿ, ಕಡೆಗೆ ಒಂದು 20 ಲಕ್ಷ ಆಗ್ತೈತಿ ನಮಗೆ ಅನ್ನುವಂಥದ್ದು. ಅಂದ್ರೆ ಇದೊಂದು ರೀತಿ ಹಗಲು ದರೋಡೆ, ನಮ್ಮ ಟ್ಯಾಕ್ಸನ್ನು ಹಗಲು ದರೋಡೆ ಮಾಡುವಂಥದ್ದೆಲ್ಲ. ಇದ್ರ ಎಲ್ಲರೂ ಶಾಮೀಲಿರ್ತಾರೆ. ರೊಕ್ಕ ಹೆಚ್ಚಾಗ್ತದೆ ಅಂತೇಳಿ ಸಾಲ ಮಾಡಿ ಶುರು ಮಾಡ್ತಾರೆ ಇವರು, ಗುತ್ತಿಗೆದವ್ರು. ಇವರು ತಪ್ಪಣರು. ಯಾಕೆ ಕೊಡ್ಬೇಕು ಅಡ್ವಾನ್ಸಾಗೆ? ಏನು ಕಾರಣ ಕೊಡಬೇಕು? ಹೌದು, ಕೆಲಸ ಮುಗಿದ ತಕ್ಷಣ ಕೊಡ್ತೀವಿ, ಸ್ಯಾಂಕ್ಷನ್ ಒಮ್ಮೆ ಕೊಡ್ತೀವಿ ಅಂತ ಯಾಕೆ ಅಲ್ಲಿಗೆ ದಾಡಿ ಇವರಿಗೆ? ಇವತ್ತು ಇವ್ರನ್ನ ಪ್ರಶ್ನೆ ಮಾಡ್ಬೇಕಾಗ್ಯದ. ಏನು 60% ಕೇಳ್ತಾರೆ, ಬಿಟ್ಟು ಬಿಡ್ರಿ, ನೀವ್ಯಾಕೆ ತೊಳ್ತೀರೋದನ್ನು? ಬೇಕಾದ್ರೆ ಕೊಡಲಿ ಅವರು, ಎಲ್ಲಿ ಹೋಗ್ತಾರೆ? ಬೇರೆದವ್ರು ಕೊಡ್ತಾರೆ. ಮತ್ತು ಅವರು ಅಷ್ಟು ಕೊಡ್ತಾರೆ, ಅದಕ್ಕೆ ಮಾಡ್ತಾರೆ. ಈಗ ನೀವು ಮಾಡಿದ ಒಂದು ಅನುಭವಿಸ್ತಾ ಇದ್ದೀರಿ. ಇನ್ನೊಬ್ರು ಕೊಡ್ತಾರೆ, ನೀವು ಕೊಡ್ತೀರಿ ಅಡ್ವಾನ್ಸಾಗೆ, ಸಾಲ ತೆಗೆದು ಕೊಡ್ತೀರಿ. ಸಾಲ ಕೊಡೋರು ಹೆಂಗೆ ರೀ? ಇವತ್ತು ಬ್ಯಾಂಕ್ದಾಗಿಂದ ಸಾಲ ಕೊಡೋದಿಲ್ಲ, ಕಾರಣ ಕೇಳ್ತಾರೆ. ಏನು ಇಸ್ಕೊಳ್ಳೋರು? ಹೊರಗೆ 5, 10, 15 ಏನು ಬಡ್ಡಿ ಮನುಷ್ಯ ಬಂದಂಗೆ. ಅದು ಯಾವ 4 ಬಡ್ಡಿ ತಂದಿರ್ತಾನೆ, 3 ಬಡ್ಡಿ ತಂದಿರ್ತಾನೆ, ಮತ್ತೊಂದು ತಂದಿರ್ತಾನೆ. ಮತ್ತು ಪಾಪ ಅವ್ರು ಟೈಮ್ ಕೇಳೋರು, ನಮ್ಮ ದುಡ್ಡು ತಪ್ಪ ಬಡ್ಡಿ ತಪ್ಪ. ಅವ್ರಿಗೇನು ಬಡ್ಡಿ ಕೊಟ್ಟರೆ ಸುಮ್ಮನೆ ಇದ್ದು ಬಿಡ್ತಾರೆ. ಆಮದು ಬೇರೆ ಕೊಡಕ್ಕೆ ಗಂಟು ಬೇಕಲ್ರಿ. ದುಡ್ಡು ಹೋಗಿ ಸಿಕ್ಕೋತಾರೆ. 37,000 ಕೋಟಿ ಸಾಲದಲ್ಲ. ಇವ್ರು ನಮ್ಮ ಇವ್ರು ಹೇಳ್ತಾ ಇದ್ರು, ಡಿ ಕೆ ಶಿವಕುಮಾರ್ ಅವರು ಆ ಉದ್ಯಾನವನಕ್ಕೆ ಹೋಗಿ, ನಾವು ಹೇಳಿದ್ರಿ ಆ ಟೈಮ್ದು ಅವ್ರು ಕೊಡಬೇಡ್ರಿ, ಟೆಂಡರ್ ಕರಿಬೇಡ್ರಿ, ಗುತ್ತಿಗೆ ಕೊಡಬೇಡ್ರಿ ಅಂತ ಹೇಳಿದ್ರಿ. ಕಾಮರ್ ಕೊಟ್ಟು ಹೋಗಿಬಿಟ್ಟೆ, ಶಾಂಕ್ಷನ್ ಮಾಡಿ ಹೋಗಿಬಿಟ್ರು. ನೀವು ಮಾಡಿಬಿಟ್ರಿ, ಅವ್ರಿಗೆ ಪರ್ಸೆಂಟ್ ಕೊಟ್ಟರೆ ನಮಗೇನು ಸಿಗಲಿಲ್ಲ, ನಾವ್ಯಾಕೆ ಮಾಡೋಣ ಈಗ ಅನ್ನುವಂಗೆ ಅವ್ರು ದಾಟಿ. ಬೊಮ್ಮಾಯಿ ಕೊಡಲಿ, ಯಾರೋ ಕೊಡಲಿ, ಅಲ್ಲಿ ಇದ್ದಾಗ ಕೊಡ್ಬೇಕಲ್ಲ ಅದನ್ನು. ಅವ್ರು ಕೊಟ್ಟರೆ ಹಂಗೆ ತೊಗೊಳೋರು, ಹೆಂಗೆ ತೊಗೊಂಡ್ರು ಅಂತ ಅಷ್ಟು ಪರ್ಸೆಂಟ್ಗೆ ಅವ್ರು ಕೊಟ್ಟು ಅಡ್ವಾನ್ಸಾಗೆ ಸಾಲ ತೆಗೆದ ಇದ್ಯಾಕೆ ಮಾಡಿದ್ರೆ ನಮ್ಗೆ ಹೆಚ್ಚು ಸಿಗ್ತದೆ ಲಾಭ. ಅದನ್ನು 40% ಆಧಾರ ಮೇಲೆ